ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಮಕ್ಕಳು ಸ್ಕೂಲ್ ರಜೆ ಇರೋದ್ರಿಂದ, ಬೇಸಿಗೆ ರಜೆ ಅಲ್ವಾ, ಮಕ್ಕಳು ಮಶ್ರೂಮ್ ಬಿರಿಯಾನಿ ತಿನ್ನಬೇಕು ಮಾಡಿಕೊಡಮ್ಮ ಅಂತ ಹೇಳಿದ್ರು. ಅದಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನಾವು ಹೊರಗಡೆ ಹೋಗಬೇಕು. ನಮ್ಮ ಆಟೋ ಟ್ರೈನಿಂಗ್ ಟೀಚರ್ದು ಇವತ್ತು ಕರ್ನಾಟಕ ಸುಮನ ಸಾಧಕ ಪ್ರಶಸ್ತಿ ಅವಾರ್ಡ್ ಕೊಡ್ತಾ ಇದ್ದಾರೆ ನಮ್ಮ ಮೇಡಮ್ಗೆ. ತುಂಬ ಖುಷಿ ಆಗ್ತೈತೆ ಅವ್ರಿಗೆ ಅವಾರ್ಡ್ ಬರ್ತಾ ಇರೋದು. ಆ ಹೊರಗಡೆ ಫಂಕ್ಷನ್ಗೆ ಹೋಗಬೇಕು. ಅದರಿಂದ ಮನೇಲಿರೋ ಮಕ್ಳುಗಳಿಗೆ ತಿಂಡಿ ಮಾಡಿ, ಮನೇಲೆಲ್ಲ ಕೆಲಸ ಮಾಡಿ ಹೊರಡ್ಬೇಕಲ್ವ, ಅದಕ್ಕೆ ಮಾಡ್ತಾಯಿದ್ದೀನಿ. ಬಿರಿಯಾನಿ ಮಾಡೋದ್ರ ಜೊತೆಗೆ ಮನೇಲಿ ಸ್ವಲ್ಪ ಕೆಲಸ ಇದೆ. ಬಟ್ಟೆ ಹಾಕೋದು, ಪಾತ್ರೆ ತೊಳೆಯೋದು, ಅದೆಲ್ಲ ಕೆಲಸ ಮಾಡಿ ಹೊರಡೋದು ಲೇಟ್ ಆಗೇ ಆಗುತ್ತೆ. ತಿಂಡಿ ಆದ ನಂತರ ತಿಂಡಿ ತಿಂದ್ಕೊಂಡು ಹಂಗೆ ನಮ್ಮ ಆಫೀಸ್ ಹತ್ರ ಹೋದೆ, ಏನು ಮಾಡ್ತಾಯಿದ್ದಾರೆ ಅಂತ. ನಮ್ಮ ಯಜಮಾನ್ರು ಫ್ರೆಂಡ್ ಜೊತೆ ಅಳತೆ ಹೊಡಿತಾ ನಿಂತಿದ್ದಾರೆ. ಇವ್ರು ಹೆಲ್ಪ್ ಮಾಡೋದಂತೂ ದೂರದ ಮಾತು. ಮನೆಯಿಂದ ಹೊರಟಿ ಅವಾರ್ಡ್ ಫಂಕ್ಷನ್ ಬಂದೆ. ಆಲ್ರೆಡಿ ಅವಾರ್ಡ್ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಹಾಗೆ ಆಟೋ ಚಾಲಕಿಯರೆಲ್ಲ ಬಂದಿದ್ದರು, ಸೀನಿಯರು ಜೂನಿಯರು ಎಲ್ಲ ಬಂದಿದ್ದರು. ಹಾಗೆ ನನ್ನ ಫ್ರೆಂಡ್ಸು ಬಂದಿದ್ದರು. ಎಲ್ಲ ಕೂತ್ಕೊಂಡು ಫಂಕ್ಷನ್. ಶ್ರೀಮತಿ ಪ್ರಭಾವತಿ ಇವರು ಮಹಿಳಾ ಆಟೋ ಚಾಲಕಿ ಹಾಗೂ ತರಬೇತುದಾರಿಯಾಗಿ ಗುರುತಿಸಿಕೊಂಡಿದ್ದಾರೆ. ಆತ್ಮವಿಶ್ವಾಸದಿಂದ ಬದುಕು ಕಟ್ಟಿಕೊಂಡು ಅನೇಕ ಮಹಿಳೆಯರಿಗೆ ಆಟೋ ಚಾಲನಾ ಕೌಶಲ್ಯವನ್ನ ಕಲಿಸಿ ಸ್ವಾವಲಂಬನೆಗೆ ದಾರಿ ತೋರಿಸಿದ್ದಾರೆ. ಮಹಿಳೆಯರು ಸ್ವತಂತ್ರವಾಗಿ ಜೀವನ ಸಾಗಿಸಲು ಪ್ರೇರಣೆಯಾಗಿರುವ ಇವರು ಸಮಾಜದಲ್ಲಿ ಮಾದರಿಯಾಗಿದ್ದಾರೆ. ಇವರಿಗೆ ಕರ್ನಾಟಕ ಸುಮನ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಅವಾರ್ಡ್ ಫಂಕ್ಷನ್ ಮುಗಿಸ್ಕೊಂಡು ಎಲ್ಲ ಸೇರಿ ಒಂದು ಗ್ರೂಪ್ ಫೋಟೋ ತೆಕ್ಕೊಂಡು, ಹಾಗೆ ಆಸೆ ಧಾರಾವಾಹಿಯ ರೋಹಿಣಿ ಅವರು ಬಂದಿದ್ದರು. ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡೆ. ಅಮ್ಮನ ಮಡಿಲು ಆಶ್ರಮದ ಅಮ್ಮನೂ ಬಂದಿದ್ದರು. ಅವ್ರ ಜೊತೆ ಒಂದು ಫೋಟೋ ತೆಕ್ಕೊಂಡು, ಹಾಗೆ ಅಣ್ಣ ಮತ್ತು ಫ್ರೆಂಡ್ ಜೊತೆ ಒಂದು ಫೋಟೋ ತೆಕ್ಕೊಂಡು ಅಲ್ಲಿಂದ ಹೊರಟ್ವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಫ್ರೆಂಡ್ಸ್.